ಕಾವ್ಯ ಅವ್ರಿಗೆ ಗಿಲ್ಲಿರವ್ರು ರೇಗ್ಸೋದು ಇಷ್ಟ ಇರ್ಲಿಲ್ವಾ ಅಂತ? ಅಂದ್ರೆ ರೇಗ್ಸೋದ್ ಇಷ್ಟ ಇರ್ಲಿಲ್ಲ ಅನ್ನೋದಕ್ಕಿನ ಅವ್ನ್ ತುಂಬಾ ಇರಿಟೇಟ್ ಮಾಡಿದಾನೆ, ಸಿಕ್ಕಾವಳೆ ಇರಿಟೇಟ್ ಮಾಡಿದಾನೆ, ಅದನ್ನ ನಾನು ಈಗ್ಲೂ ಹೇಳ್ತೀನಿ. ಇಷ್ಟ ಇರ್ಲಿಲ್ಲ ಅಂತಂದ್ರೆ ಬೇಡ ಅಂತ. ಇವಾಗ ನೋಡಿ ಹೊರಗಡೆ ಯು ನೆವರ್ ನೋ ಹೆಂಗ್ ಹೋಗುತ್ತೆ. ಅದು ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ಅವ್ನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ನನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು. ಬಟ್ ಆ ರೇಗ್ಸೋ ಇದ್ರಲ್ಲಿ ತುಂಬಾ ಸಲ ಏನಾಗ್ತಾ ಇತ್ತು, ಗಿಲ್ಲಿಗೇನು ಯಾರು ಹೇಳ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿ ಅಂತ ಹೇಳ್ತಿರ್ಲಿಲ್ಲ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ರು. ಸೊ ಅವನೇನು ಕರೆಕ್ಟ್ ಮಾಡ್ಕೊಳ್ಳೋಂಥದ್ದು ಇರ್ಲಿಲ್ಲ, ನಾನ್ ಕರೆಕ್ಟ್ ಮಾಡ್ಕೋಬೇಕಾಗ್ತಿತ್ತು. ಎಷ್ಟೋ ಸರಿ ಸುದೀಪ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಅವಳನ್ನ ಆಟ ಆಡಕ್ ಬಿಡು, ಅವಳ ಪಾಡಿಗೆ ಅವಳ ಆಟ ಆಡಕ್ ಬಿಡು, ಅವ್ರ ಆಟನ ಹಾಳು ಮಾಡ್ಬೇಡ ಅಂದಾಗ ನನಗೆ ಅನ್ಸ್ತಾ ಇದ್ದಿದ್ದು, ಅವ್ನ್ ನನ್ನ ಆಟನ ಹಾಳು ಮಾಡ್ತಿದ್ದಾನೆ ಅಂದ್ರೆ ನಾನ್ ಏನ್ ಮಾಡ್ತಿದ್ದೀನಿ, ಅಂದ್ರೆ ನಾನ್ ಯಾಕೆ ನನ್ನ ಆಟನ ಹಾಳು ಮಾಡೋದಕ್ ಬಿಟ್ಕೋತಾ ಇದೀನಿ ಅಂತ. ಎಲ್ಲೂ ನಾನು ಅವನ್ಗೂ ಕೇಳ್ತೀನಿ, ಎಲ್ಲ ಹಾಳಾಗ್ತಿದೆ ಗಿಲ್ಲಿ, ಏನ್ ತಪ್ಪಾಗ್ತಿದೆ, ಯಾಕಂದ್ರೆ ನಮಗ್ ಕ್ಲೂಲೆಸ್ ಏನು ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ. ಸೊ ಪ್ರಾಬಬ್ಲಿ ನೀನ್ ರೇಗ್ಸೋದ್ರಿಂದಾನೇ ಪ್ರಾಬ್ಲಮ್, ರೇಗಿಸ್ಬೇಡ ಅಂತಾನೆ ನಾನು ಅಂದ್ರೆ ಗೇಮ್ ಆಡಕ್ ಹೋಗಿದ್ದೀವಿ. ಎಸ್, ಫ್ರೆಂಡ್ಶಿಪ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಎಲ್ಲೂ ಆ ಆಟದ ಬರದಲ್ಲಿ ಫ್ರೆಂಡ್ಶಿಪ್ ನ ಕಳ್ಕೊಳ್ಬೇಕು ಅನ್ನೋದು ಇಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಇಬ್ರು ಮಾಡಿದೀವಿ. ಸೊ ಆ ವಿಷಯಕ್ಕೆ ನಾನು ರೇಗಿಸ್ಬೇಡ ಅಂತ ಹೇಳ್ತಾ ಇದ್ದೆ.